ನಿಮಗೆ ಜುಲೈ ತಿಂಗಳಲ್ಲಿ ನಿಮಗೆ ಬಂದಿರುವಂಥ ಯೋಗ ಏನು ಅಂತ ಅಂದರೆ ಭಾಸ್ಕರನ ಯೋಗ, ಬುಧ ಆದಿತ್ಯ ಯೋಗ ಬಂದಿದೆಯಲ್ಲ, ಅದು ಉತ್ತಮವಾಗಿರುತ್ತೆ. 1 ತಿಂಗಳ ಕಾಲ ಅದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ. ನೀವು ಅದು ಬಳಸ್ಕೊಂಡಾಗ 7.5 ಶನಿಗೆ ಆಗದಲೇ ಇರುವಂಥದ್ದು ಒಂದು ಕೆಲಸ ಏನು ಅಂತ ಅಂದರೆ, ಈಗಾಗಲೇ ಅನುಭವಿಸ್ತಾ ಇದ್ದೀವಿ. ಸುಮ್ಮನೆ ಮನೆಯಲ್ಲಿ ಕಲಹಗಳಾಗತ್ತೆ, ಇಲ್ಲ ಸಲ್ಲದ ಅಪವಾದಗಳು ಬರುತ್ತೆ, ಅಪನಿಂದನೆಗಳು ಬರುತ್ತೆ. ಆರೋಗ್ಯದಲ್ಲಿ ಶನಿಗ್ರಹ 7.5 ಎಲ್ಲ ದೇವತೆಗಳು ಸಹ ಕೈ ಬಿಟ್ಬಿಡ್ತಾರಂತೆ. ನಾವು ಕೊನೆಗೆ ಯಾರನ್ನ ಮೊರೆ ಹೋಗ್ಬೇಕು ಅಂತಂದರೆ, ಯಾರು ನಮಗೆ ಕಷ್ಟವನ್ನು ಕೊಡ್ತಿದ್ದು. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ನೋಡಿ, ಈ ಮಾಸ ಭವಿಷ್ಯದಲ್ಲಿ ಜುಲೈ ತಿಂಗಳು ಬರುವಂತಹ ಗ್ರಹಗತಿಗಳ ಯೋಗ ಫಲವನ್ನು ನೋಡಬೇಕು ಅಂತ ಅಂದಾಗ ನೋಡಿ, ಮೇಷರಾಶಿವರೆಗೆ 7.5 ಇದ್ದಂತಹ ಶನಿಗ್ರಹ, ದ್ವಾದಶದಲ್ಲಿದ್ದಂತಹ ಶನಿಗ್ರಹ ಯಾವ ಬದಲಾವಣೆಗಳನ್ನೇನು ಕಾಣೋದಿಲ್ಲ. ಆದರೆ ಗುರುವಿನ ಬದಲಾವಣೆ ಆಗತ್ತೆ. ಗುರುವಿನ ಬದಲಾವಣೆ, ಗುರು ಯಾವ ಸ್ಥಾನದಲ್ಲಿರ್ತಾನೆ ಅಂದರೆ 4ನೇ ಸ್ಥಾನದಲ್ಲಿರುತ್ತೆ. ಚತುರ್ಥ ಸ್ಥಾನದಲ್ಲಿ ಮೇಷರಾಶಿವರಿಗೆ ಗುರುವಿನ ಪ್ರವೇಶ. ಆದರೆ ಚತುರ್ಥ ಸ್ಥಾನದಲ್ಲಿ ಗುರುವಿನ ಪ್ರವೇಶದಿಂದ ಯಾವುದೇ ವಿಧವಾದಂತಹ ಅನುಕೂಲಗಳನ್ನಾಗಲಿ ಶುಭವನ್ನಾಗಲಿ ನಾವು ನಿರೀಕ್ಷೆ ಮಾಡುವಂಥದ್ದು ಆಗೋದಿಲ್ಲ. ಆದರೆ ನಿಮಗೆ 3ನೇ ಸ್ಥಾನದಲ್ಲಿ ಸಿಗುವಂಥದ್ದು ರವಿ ಮತ್ತು ಬುಧನ ಯೋಗ ಫಲ ಸಿಗುತ್ತೆ. ನಿಮಗೆ 3ನೇ ಮನೆಯಲ್ಲಿ ಸಿಗುವಂತಹ ಬುಧ ಮತ್ತು ರವಿಯ ಯೋಗ ಫಲ, ಬುಧ ಆದಿತ್ಯ ಯೋಗ ಫಲವನ್ನು ನೋಡುವಂತಹ ಮೇಷರಾಶಿವರು 7.5 ಇದ್ದರೂ ಸಹ, ಶನಿಯ ದೋಷದಿಂದ ಕೂಡಿದ್ದರೂ ಸಹ ಈ ಜುಲೈ ತಿಂಗಳಲ್ಲಿ ನೀವು ನಿವೇಶನವನ್ನು, ಮನೆಯನ್ನು ಕಟ್ಟಲಿಕ್ಕೆ ಅಥವಾ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಅಥವಾ ರೈತಾಪಿ ವರ್ಗದವರು ಭೂಮಿಯಲ್ಲಿ ಉತ್ತಮವಾದಂಥ ಫಸಲುಗಳನ್ನು ಬೆಳೆಯಲಿಕ್ಕೆ ಉತ್ತಮವಾದಂತಹ ವಾತಾವರಣವನ್ನು ಬುಧ ಆದಿತ್ಯ ಯೋಗದಿಂದ ನಾವು ನೋಡ್ತೇವೆ. ಇದು ಮೇಷರಾಶಿವರಿಗೆ. ಮೇಷರಾಶಿವರಿಗೆ 7.5 ಶನಿ ಇದ್ದಾಗ ನಾನು ಆಗ್ಲಿಂದನೂ ಸಹ ನಮಗೆ 7.5 ಬಂದಾಗಲೂ ಹೇಳ್ತಿರ್ತೇನೆ, ಆದಷ್ಟು ಸಹ ಧರ್ಮವನ್ನು ಅನುಗ್ರಹಿಸಿ, ಧರ್ಮದಲ್ಲಿ ನೀವು ನಮ್ಮ ಜೀವನ ಚಿಂತನೆಗಳಿರಬೇಕು, ಧರ್ಮದ ಮಾರ್ಗದಲ್ಲಿರಬೇಕು. ಆದಷ್ಟು ಸಹ ಒಂದು ದೈವತ್ವವನ್ನು, ದೈವತಾ ಆರಾಧನೆಗಳನ್ನು ಅದನ್ನು ಅನುಸರಿಸಬೇಕಾಗ್ತದೆ. ಜೊತೆಯಲ್ಲಿ ಯಾವುದೂ ಸಹ ದುಶ್ಚಟಗಳಿಗೆ ನೀವು ದಾಸರಾಗಬಾರ್ದು. 7.5 ಶನಿಗೆ ಆಗದಲೇ ಇರುವಂಥದ್ದು ಒಂದು ಕೆಲಸ ಏನು ಅಂತ ಅಂದರೆ, ಮೋಸ, ವಂಚನೆ, ಸುಳ್ಳು ಮತ್ತು ಸ್ತ್ರೀಯರಿಗೆ ಅಪಮಾನ ಮತ್ತು ಬೇರೆ ಯಾವುದಾದ್ರೂ ಅಕ್ರಮ ಸಂಬಂಧಗಳು, ಇದೆಲ್ಲವೂ ಸಹ ಭಗವಂತನಿಗೆ, ಶನಿಗ್ರಹನಿಗೆ ಅದಾಗೋದಿಲ್ಲ. ಈ ಥರದ್ದೇನಾದರೂ ನಾವು ಚಟುವಟಿಕೆಗಳನ್ನು ನಾವೇನಾದ್ರು ಜೀವನದಲ್ಲಿ ಏನಾದ್ರು ಅಳವಡಿಸ್ಕೊಟ್ರೆ, ಇಟ್ಕೊಂಡಿದ್ರೆ 7.5 ಬಂದಾಗ ಒಂದು ದೊಡ್ಡ ಪ್ರಪಾತಕ್ಕೆ ತೆಗೆದುಕೊಂಡೋಗಿ ಭಗವಂತ ಬಿಸಾಕ್ತಾನೆ. ಎದೊಳ್ಳಕ್ಕೆ ಸುಮಾರು ವರ್ಷಗಳ ಕಾಲ ಬೇಕು. ಆದ್ದರಿಂದ ನಾನೇನು ಮೇಷರಾಶಿ ಕಿವಿ ಮಾತನ್ನು ಹೇಳ್ತೇನೆ, ಅಕಸ್ಮಾತ್ ಇಂತಹ ಏನಾದರೂ ದುಶ್ಚಟಗಳಿದ್ದರೆ ಖಂಡಿತವಾಗಿ ಅದರಿಂದ ಹೊರಗಡೆ ಬನ್ನಿ. ಶನಿಗ್ರಹ ದೋಷದಲ್ಲಿದ್ದಾಗ ನಾವು ಮಾಡಬೇಕಾಗಿರುವಂಥ ಶನಿಯ ಉಪಾಸನೆ, ಸದಾಕಾಲ ಭಗವಂತನ ಸ್ಮರಣೆಯನ್ನು ಮಾಡಿ. ಶನಿವಾರ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಎಳ್ಳೆಣ್ಣೆಯನ್ನು ತೆಗೆದುಕೊಂಡೋಗಿ ಹನುಮಂತನ ದೇವಸ್ಥಾನವೋ ಅಥವಾ ಶನಿಮಾತ್ಮನ ದೇವಸ್ಥಾನವೋ ಅಥವಾ ನಿಮ್ಮ ಮನೆದೇವರು, ಕುಲದೇವರು, ಇಷ್ಟದೇವರ ದೇವಸ್ಥಾನಗಳಿಗೆ ಹೋಗಿ ದೀಪದ ಎಣ್ಣೆಯನ್ನು ದಾನ ಮಾಡಿ ಬನ್ನಿ. ಅದಕ್ಕೆ ನಿಮಗೆ ಲೀಟ್ರ್ಗಟ್ಟಲೆ ಕೊಡಬೇಕು ಅನ್ನುವಂಥದ್ದೇನಿಲ್ಲ. ಕೇವಲ ಒಂದು 50 ಗ್ರಾಮಿಂದ ಹಿಡಿದು 100 ಗ್ರಾಮಿಂದ ಹಿಡಿದು ನಿಮಗೆ ಶಕ್ತಾನುಸಾರವಾಗಿ ಒಂದು ದೀಪದ ಎಣ್ಣೆಯನ್ನು ದಾನ ಮಾಡಿ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಅದು ನಿಮಗೆ ತುಂಬ ಏಳಿಗೆಯನ್ನು ಮಾಡುತ್ತೆ. ನಿಮಗಿರುವಂಥ 7.5 ಶನಿಯ ಸ್ವಲ್ಪ ಶಮನವನ್ನು ಮಾಡುವಂಥ ಅನುಗ್ರಹಕ್ಕೆ ನಿಮಗೆಲ್ಲರೂ ಸಹ ಅನುಕೂಲವಾಗುತ್ತೆ. ಇಲ್ಲವಾದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಿಂದಲೇ ಕೂಡಿರ್ತೀವಿ. ಈಗಾಗಲೇ ಅನುಭವಿಸ್ತಾ ಇದ್ದೀವಿ. ಸುಮ್ಮನೆ ಮನೆಯಲ್ಲಿ ಕಲಹಗಳಾಗತ್ತೆ, ಇಲ್ಲ ಸಲ್ಲದ ಅಪವಾದಗಳು ಬರುತ್ತೆ, ಅಪನಿಂದನೆಗಳು ಬರುತ್ತೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಇದೆ. ಏನೇನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಗೊಂದಲದ ಗೂಡಾಗಿ ಒಂದಲ್ಲ ಒಂದು ಸಮಸ್ಯೆಗಳಿಗೆ ನಾವೆಲ್ಲವೂ ಸಹ ಸಿಕ್ಕಾಕೊಳ್ಳುವಂಥ ವಾತಾವರಣಗಳು ನಿರ್ಮಾಣವಾಗುತ್ತೆ. ಕೈ ಹಾಕಿದ ಕೆಲಸದಲ್ಲೆಲ್ಲವೂ ಸಹ ಯಾವುದೂ ಸಹ ಸಕ್ಸಸ್ ಆಗದಲೇ ಎಲ್ಲವೂ ಸಹ ಒಂದಲ್ಲ ಒಂದು ಅವಘಡಗಳನ್ನು, ಒಂದಲ್ಲ ಒಂದು ನಷ್ಟಗಳನ್ನು, ಕಷ್ಟಗಳನ್ನು, ಸಮಸ್ಯೆಗಳನ್ನು ಕಾಣ್ತಿರುವಂತಹ ಮೇಷರಾಶಿ ಯಾನಿಗೆ ಬರುತ್ತೆ ಅಂತಂದರೆ, ಇದು ಮೇಷರಾಶಿ ಒಂದಲ್ಲ. ಹಿಂದೆ ನಾವು ಕುಂಭರಾಶಿಯವರು ಅನುಭವಿಸಿದ್ರು, ಮಕರ ರಾಶಿಯವರು ಅನುಭವಿಸೋದು 7.5 ಮೀನರಾಶಿಯವರು ಅನುಭವಿಸಿದ್ರು. ಈಗ
7.5 ಬಂದಿರುವಂಥ ಈಗ ರಾಶಿ ಈಗ ಆರಂಭದಲ್ಲೇ 1 ವರ್ಷಗಳಾಗಿದೆ ಮೇಷರಾಶಿವರೆಗೆ, ಇನ್ನೂ ಸುಮಾರು ದಿನಗಳಿದೆ. ಆದ್ದರಿಂದ ಈಗಲೇ ನಾನು ಹೇಳ್ತೇನೆ, ಎಚ್ಚರಿಕೆಯನ್ನು ವಹಿಸಿ, ಆದಷ್ಟು ಉಪಾಸನೆಗಳನ್ನು ಮಾಡಿ, ಸ್ವಲ್ಪ ಕೋಪಗಳನ್ನು ಕಡಿಮೆ ಮಾಡಿಕೊಳ್ಳಿ. ಮಾತನಾಡಬೇಕಾದ್ರೆ ಉತ್ತಮವಾದಂತಹ ಸುಲಲಿತವಾದಂತಹ ನಮ್ಮ ಭಾಷೆಗಳನ್ನು ಅನುಸರಿಸಿ, ಇಲ್ಲವ ಅವಾಚ್ಯ ಶಬ್ದಗಳನ್ನು ಮಾತನಾಡುವಂಥದ್ದು, ಕೆಟ್ಟ ಕೆಟ್ಟ ನಿಂದನೆಗಳನ್ನು ಮಾಡುವಂಥದ್ದು, ಇದೆಲ್ಲೂ ಸಹ ಯಾವುದನ್ನು ಮಾಡಬಾರ್ದು. ಆದಷ್ಟು ಸಹ ಸಾತ್ವಿಕರಾಗುವಂತಹ ಒಂದು ವಾತಾವರಣವನ್ನು ನೀವು ನಿರ್ಮಾಣವನ್ನು ಮಾಡಿಕೊಳ್ಬೇಕು. ಹಾಗಿದ್ದಾಗಲೇ ಭಗವಂತನ ಅನುಗ್ರಹಕ್ಕೆ ನಾವೆಲ್ಲರೂ ಸಹ ಪಾತ್ರರಾಗುವಂಥದ್ದು. ಒಂದು ಕಿವಿ ಮಾತನ್ನು ಹೇಳಬೇಕು ಅಂತ ಅಂದರೆ, ನಾವು ಹೇಳ್ಬೋದು ಈ 7.5 ಶನಿ ಇದೆ, ನಾವು ಆ ದೇವ್ರ ಪೂಜೆ ಈ ದೇವ್ರ ಪೂಜೆ ಎಲ್ಲವೂ ಸಹ ಮಾಡ್ಬೋದು. ಏನು ಪೂಜೆ ಮಾಡಿದ್ರೂ ನಿಮಗೆ ಸಫಲತೆಯನ್ನು ಕಾಣೋದಿಲ್ಲ. ನೀವು ಹೇಳ್ಬೋದು ಶನಿಗ್ರಹ ದೋಷದಲ್ಲಿ ಬಂದಾಗ, ಶನಿಗ್ರಹ 7.5 ಎಲ್ಲ ದೇವತೆಗಳು ಸಹ ಕೈ ಬಿಟ್ಬಿಡ್ತಾರಂತೆ. ನಾವು ಕೊನೆಗೆ ಯಾರನ್ನ ಮೊರೆ ಹೋಗ್ಬೇಕು ಅಂತಂದರೆ, ಯಾರು ನಮಗೆ ಕಷ್ಟವನ್ನು ಕೊಡ್ತಿದ್ದಾನೋ ಭಗವಂತ ಶನಿಗ್ರಹ, ಅವನನ್ನೇ ನಾವು ಮೊರೆಗೆ ಹೋಗಬೇಕೇ ಹೊರತು ನಾವು ಆ ದೇವರ ಪೂಜೆ ಈ ದೇವರ ಪೂಜೆ ಮಾಡಿದ್ರೆ ಯಾವ ದೇವರ ಪೂಜೆಯಿಂದಲೂ ಸಹ ಶನಿ ದೋಷದಿಂದ ನಾವು ಬಿಡುಗಡೆ ಆಗಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ನಾವು ಶನಿಯನ್ನೇ ಬಿಡುಗಡೆ ಆಗಬೇಕಾದ್ರೆ ಒಂದು ನಿಮಗೆ ಸುಲಭವಾಗಿರುವಂಥ ಮಾರ್ಗ ಹನುಮಂತನ ಪ್ರಾರ್ಥನೆ. ಪ್ರಮಾಣ ಕಡಿಮೆ ಆಗುತ್ತಷ್ಟೇ, ನಿಮಗಾಗುವಂಥ ಸಣ್ಣ ಪುಟ್ಟ ಪ್ರಮಾಣಗಳು ಕಡಿಮೆ ಆಗುತ್ತೆ ಹನುಮಂತನ ಪ್ರಾರ್ಥನೆಯಿಂದ. ಅದು ಬಿಟ್ಟರೆ ಶನಿಮಾತ್ಮನ ಪ್ರಾರ್ಥನೆಯೇ ನಮಗೆ ಮಾಡಬೇಕು. ಅದನ್ನು ಬಿಟ್ಟರೆ ಅದನ್ನು ಮಾಡಬೇಕು. ಜೊತೆಯಲ್ಲಿ ಶನಿಮಾತ್ಮನ ಪ್ರಾರ್ಥನೆ ಜೊತೆ ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ನಡವಳಿಕೆಯನ್ನು ಉತ್ತಮವಾಗಿ ಇಟ್ಕೊಳ್ಬೇಕು. ನಮ್ಮ ನಡವಳಿಕೆ ತುಂಬ ಚೆನ್ನಾಗಿದ್ದಾಗ ಶನಿಗ್ರಹನೂ ಶಾಂತನಾಗಿ ಅನುಗ್ರಹವನ್ನು ನೀಡ್ತಾನೆ. ಕೊಡುವಂಥ ಕಷ್ಟಗಳಲ್ಲಿ ಅಲ್ಲಿ ನಮಗೆ ಕಡಿಮೆ ವಾತಾವರಣಗಳು ನಿರ್ಮಾಣವಾಗುತ್ತೆ. ಆ ಕಷ್ಟದಿಂದ ನಾವು ಪಾರಾಗುವಂಥ ಮಾರ್ಗವನ್ನು ಭಗವಂತನೇ ತೋರಿಸ್ಬಿಡ್ತಾನೆ ನಾವು ಅವನ ಅನುಗ್ರಹದಲ್ಲಿದ್ದಾಗ. ಅದನ್ನು ಬಿಟ್ಟರೆ ನಾವು ಬೇರೆ ನಾವು ದುಶ್ಚಟಗಳನ್ನೋ ನಾವು ಸಮಸ್ಯೆಗಳನ್ನು ನಾವು ಮಾಡುವಂಥದ್ದು ಬೇರೆ ಚೇಷ್ಟೆಗಳನ್ನು ಮಾಡಿಕೊಂಡಿದ್ರೆ ಭಗವಂತನ ಕೋಪಕ್ಕೆ ನಾವೆಲ್ಲರೂ ಸಹ ಗುರಿಯಾಗ್ತೇವೆ. ಅದರಿಂದ ಮೇಷರಾಶಿಯವರೆಗೆ ಇನ್ನೂ ಕೆಲವು ದಿನಗಳ ಬೇಕು. ನಿಮಗೆ ಜುಲೈ ತಿಂಗಳಲ್ಲಿ ನಿಮಗೆ ಬಂದಿರುವಂಥ ಯೋಗ ಏನು ಅಂತ ಅಂದರೆ ಭಾಸ್ಕರನ ಯೋಗ, ಬುಧ ಆದಿತ್ಯ ಯೋಗ ಬಂದಿದೆಯಲ್ಲ, ಅದು ಉತ್ತಮವಾಗಿರುತ್ತೆ 1 ತಿಂಗಳ ಕಾಲ. ಅದನ್ನು ಉತ್ತಮವಾಗಿ ಬಳಸ್ಕೊಳ್ಳಿ ನೀವು. ಅದು ಬಳಸ್ಕೊಂಡಾಗ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಖಂಡಿತವಾಗಿ ನಿರ್ಮಾಣವಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ಬೋದು.